ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಮುಂಜಾನೆ ಕರ್ತನು ಹೇರಳವಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಪಾಪಕ್ಷಮಾಪಣೆ ನಿಶ್ಚಯ, ಪಾಪಕ್ಷಮಾಪಣೆ ಭರವಸೆ ಮತ್ತು ಪಾಪಕ್ಷಮಾಪಣೆಗಾಗಿರುವಂಥ ಪ್ರಾರ್ಥನೆಗಳನ್ನು ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಕೀರ್ತನೆಗಳು 32ನೇ ಅಧ್ಯಾಯ 3 ಮತ್ತು 4ನೇ ವಚನಗಳು. ಕೀರ್ತನೆಗಳು 32, 3, 4 ವಚನಗಳು. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವಿದು ಹೋಗುತ್ತಿದ್ದವು. ಹಗಲಿರುಳು ನಿನ್ನ ಶಿಕ್ಷಾಹಸ್ತವು ನನ್ನ ಮೇಲೆ ಭಾರವಾಗಿತ್ತು. ಬೇಸಿಗೆ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು. ಸೆಲ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ಕರ್ತನು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮ ನಮಗೆ ಅನುಗ್ರಹಿಸಲಿ. ನಮ್ಮ ಶ್ರೇಷ್ಠ ಬೋಧಕನಾದ ಪರಿಶುದ್ಧಾತ್ಮನಾದ ಕರ್ತನು ನಮಗೆ ಈ ವಾಕ್ಯಗಳನ್ನು ನಮ್ಮ ಗ್ರಹಿಕೆಗೆ ತಂದು ದೇವರ ವಾಕ್ಯದಲ್ಲಿ ಹೆಚ್ಚೆಚ್ಚಾಗಿ ಬೆಳೆಯುವುದಕ್ಕೆ ಆತ ನಮ್ಮನ್ನು ಬಲಪಡಿಸಲಿ. ನನ್ನ ದಿವಸವೂ ನಾವು ಈ ಕೀರ್ತನೆ 32ನೇ ಅಧ್ಯಾಯವನ್ನು ಧ್ಯಾನಿಸಿದ್ದೇವೆ. ಈ ದಿನವೂ ನಾವು ಇದೇ ಅಧ್ಯಾಯದಲ್ಲಿ ಪಾಪದ ನಿಮಿತ್ತ ನಮ್ಮ ಶರೀರದಲ್ಲಿ ಆಗುವಂಥ ಒಂದು ಬಾಧೆಗಳ ಕುರಿತಾಗಿ ಇದು ಗಂಭೀರವಾಗಿ ಮಾತನಾಡೋದ್ರಿಂದ ಅದನ್ನು ನಾವು ಇಲ್ಲಿ ಓದಿಕೊಳ್ಳೋಣ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವಿದು ಹೋಗುತ್ತಿದ್ದವು. 3ನೇ ವಚನದಲ್ಲಿ ಪಾಪದ ನಿಮಿತ್ತವಾಗಿ ಭಕ್ತನು ಹೇಳ್ತಾನೆ, ಅದು ತನ್ನೊಳಗೆ ಇಟ್ಟುಕೊಂಡು ಅದನ್ನು ದೇವರ ಮುಂದೆ ಒಪ್ಪಿಕೊಳ್ಳದೇ ಆತನು ಇದ್ದದ್ರಿಂದ ಅಲ್ಲಿ ವಾಕ್ಯ ಹೇಳ್ತದೆ ದಿನವೆಲ್ಲ ನರಳಾಟ. ಇದರ ನಿಮಿತ್ತ ಅವನ ಎಲುಬುಗಳು ಸವಿದು ಹೋಗ್ತಿತ್ತು ಎಂಬುದಾಗಿ ಆತನು ಬರೀತಿದ್ದಾನೆ. ಒಂದು ವೇಳೆ ಅವನ ಎಲುಬು ಸವಿತಿತ್ತು ಎಂಬುದಾಗಿ ಹೇಳಿದರೆ ಒಂದು ವೇಳೆ ಅದು ಎಲುಬಿನಲ್ಲಿ ಸಾರವನ್ನು ಕಳಕೊಳ್ಳುತ್ತಾ ಅದು ಸವಕಳಿ ಆಗ್ತಾ ಇತ್ತು ಅಥವಾ ಸವಿದು ಹೋಗ್ತಾ ಇತ್ತು. ನಂತರದಲ್ಲಿ ಮತ್ತೆ ಬರ್ತದೆ, ಪಾಪದ ನಿಮಿತ್ತ ಹಗಲಿರುಳು ದೇವರ ಶಿಕ್ಷಾಸ್ತ ಮನುಷ್ಯನ ಮೇಲೆ ಭಾರವಾಗಿರ್ತದೆ ಮತ್ತು ಬೇಸಿಗೆ ನೀರಿನಂತೆ ಅವನ ಶರೀರದ ಸಾರವೆಲ್ಲ ಬತ್ತಿ ಹೋಗ್ತದೆ. ಪ್ರೇರೆ, ಹಾಗಾದರೆ ಈ ವಾಕ್ಯ ನಮಗೆ ಏನನ್ನೋ ಹೇಳ್ತಾ ಇದೆ, ಅದನ್ನು ನಾವು ಒಪ್ಪಿಕೊಳ್ಬೇಕಾಗ್ತದೆ. ಸುಮ್ಮನೆ ಬರದ ಸಂಗತಿಗಳಲ್ಲ, ಇದು ದೇವರಾತ್ಮನ ನುಡಿಗಳು. ಇದು ಭಕ್ತನ ಜೀವಿತದಲ್ಲಿ ಆದ ಅನುಭವ. ಇದು ಪಾಪದ ಕೊಡುಗೆ. ಇಲ್ಲಿ ಆತನು ನೇರವಾಗಿ ಹೇಳ್ತಿದ್ದಾನೆ, ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ. ಬೇರೆ, ನಾವು ಪಾಪ ಮಾಡಿದ್ದು ನಮಗೆ ಗೊತ್ತು, ಪಾಪ ಮಾಡಿದ್ದು ನಮ್ಮ ಕಣ್ಣೆದುರು ಇದೆ. ಕೀರ್ತನೆ 51ರಲ್ಲಿ ಆತನು ಹೇಳ್ತಾನೆ, ನನ್ನ ಪಾಪ ಯಾವಾಗಲೂ ನನ್ನ ಮುಂದೆಯೇ ಇದೆ. ಯಾರೇ ಒಬ್ಬ ಮನುಷ್ಯ ತಪ್ಪು ಮಾಡಿದಾಗ ಇತರರ ಮುಂದೆ ನಾನು ಪಾಪ ಮಾಡಲೇ ಇಲ್ಲ ಎಂಬುದಾಗಿ ಬೇಕಾದ ವಿಧದಲ್ಲಿ ಆತನು ಅದನ್ನು ಸಾಬೀತು ಮಾಡಬಹುದು. ಆದರೆ ಅವನ ಪಾಪ ಅವನ ಕಣ್ಣೆದುರುಗಡೆ ಇರುವಾಗ ಅದು ಅವನಿಗೆ ದೊಡ್ಡ ಬಾಧೆ. ಮೇಲೆ ಎಷ್ಟೇ ಉತ್ತಮ ವ್ಯಕ್ತಿಯಾಗಿ ಕಂಡರು ಒಬ್ಬ ಮನುಷ್ಯನು ಮಾಡಿದ ಪಾಪವನ್ನು ಅವನು ತನ್ನೊಳಗೆ ಇಟ್ಟುಕೊಂಡಿರುವುದಾದರೆ ಹಗಲು ರಾತ್ರಿ ಅವನಿಗೆ ಅದು ಬಾಧೆ. ಆತನು ಹಾಗಾಗಿ ಬರೀತಾನೆ, ನಾನು ನನ್ನ ಪಾಪವನ್ನು ಅರಿಕೆ ಮಾಡದಿದ್ದಾಗ ದಿನವೆಲ್ಲ ನರಳುವುದರಿಂದ. ದಿನವೆಲ್ಲ ಅದು ಮಾನಸಿಕ ಬಾಧೆ, ಒಂದು ದೊಡ್ಡ ನರಳಾಟ. ಎಲ್ಲಿ ಹೋದರೂ ಏನು ಮಾಡಿದರೂ ಸಮಾಧಾನವಿಲ್ಲ, ಹೇಗೂ ಸಮಾಧಾನವಿಲ್ಲ. ಪಾಪದಿಂದ ಒಬ್ಬ ಪಾಪ ಮಾಡಿದ ಮನುಷ್ಯ ಆತ ನೆಮ್ಮದಿಯಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಅದು ನರಳಾಟ, ಇದು ಮಾನಸಿಕ ನರಳಾಟ. ಈ ಮಾನಸಿಕ ನರಳಾಟದ ಕೊಡುಗೆ ಏನೆಂಬುದಾಗಿ ಹೇಳಿದ್ರೆ ಮುಂದೆ ಬರ್ತದೆ, ನನ್ನ ಎಲುಬುಗಳು ಸವಿದು ಹೋಗುತ್ತಿದ್ದವು. ಇದು ಎಲುಬಿನ ಮೇಲೆ ಪರಿಣಾಮ ಬೀರ್ತದೆ. ಎಲುಬು ಸವಿದಕ್ಕೆ ಅದು ಕಾರಣವಾಗ್ತದೆ. ಇದು ದೇಹದಲ್ಲಿ ಒಂದು ದೊಡ್ಡ ಅನಾರೋಗ್ಯ, ಬಲಹೀನತೆ. ನಂತರದಲ್ಲಿ ಬರ್ತದೆ, ಹಗಲಿರುಳು ನಿನ್ನ ಶಿಕ್ಷಾಸ್ತವು ನನ್ನ ಮೇಲೆ ಭಾರವಾಗಿತ್ತು. ಪಾಪ ಅರಿಕೆ ಮಾಡದೇ ಇದ್ದದ್ರಿಂದಲೇ ದೇವರ ಶಿಕ್ಷಾಸ್ತವು, ದೇವರ ಕೋಪ ಆ ಮನುಷ್ಯನ ಮೇಲೆ ಅದು ಭಾರವಾಗಿದೆ. ಸಹಿಸಿಕೊಳ್ಳಲಾರದ ಒಂದು ಭಾರ, ಅದೊಂದು ದೊಡ್ಡ ವೇದನೆ, ಅದು ದಾಸತ್ವ, ಅದು ಬಂಧನ. ಪಾಪದ ನಿಮಿತ್ತ ಉಂಟಾದ ನಾನಾ ಬಾಧೆಗಳು ಅಲ್ಲಿ ಶಿಕ್ಷಾಸ್ತ ಎಂಬುದಾಗಿ ಬರ್ತದೆ. ಪ್ರಿಯರೇ, ಹೀಗಿರುವಾಗ ಮುಂದೆ ಬರ್ತದೆ, ಶರೀರದ ಸಾರ ಬತ್ತಿ ಹೋಗ್ತದೆ. ಬೇಸಿಗೆಯಲ್ಲಿ ನೀರು ಹೇಗೆ ಬತ್ತಿ ಹೋಗ್ತದೋ ಹಾಗೆ ಪಾಪದ ನಿಮಿತ್ತ ಶರೀರದಲ್ಲಿರುವಂಥ ಸಾರ, ಮೇಲಿನ ವಚನದಲ್ಲಿ ಎಲುಬಿನ ಸಾರ ಹೋಗ್ತದೆ. 2ನೇ ವಚನದಲ್ಲಿ 4ನೇ ವಚನ ನಂತರದ ವಚನದಲ್ಲಿ ಶರೀರದ ಸಾರ ಹೋಗ್ತದೆ. ಹಾಗಾದರೆ ಒಬ್ಬ ಮನುಷ್ಯನ ಆರೋಗ್ಯ ಸ್ಥಿತಿಯನ್ನು ಕಳಕೊಳ್ತಾನೆ. ದಿನದಿಂದ ದಿನಕ್ಕೆ ಅವನು ಒಣಗಿದ ಮೈಯವನಾಗ್ತಾನೆ. ದೇಹದ ಪೌಷ್ಟಿಕಾಂಶಗಳನ್ನ ಕಳಕೊಳ್ಳುವಂಥ ಮನುಷ್ಯನಾಗ್ತಾನೆ. ಇದನ್ನು ಈ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ.
ಅನೇಕರು ವೈದ್ಯರ ಬಳಿ ಹೋಗಿ ಎಲುಬಿನಲ್ಲಿ ವೇದನೆ, ಅಥವಾ ಅವರುಗಳು ಸ್ಕ್ಯಾನ್ ಮಾಡಿ ಅದು ಎಕ್ಸ್ರೇ ಮಾಡಿ ನಿಮ್ಮ ಎಲುಬಿಗೆ ಹೀಗಾಗಿದೆ ಹೇಳ್ಬೋದು. ಹಾಗಾದರೆ ಅದರ ಹಿಂದಿನ ಕಾರಣ ನೋಡಬೇಕಾಗ್ತದೆ. ಒಂದು ವೇಳೆ ಅದು ರೋಗದ ಲಕ್ಷಣದಿಂದಲೋ ಅಥವಾ ಸ್ವಾಭಾವಿಕವಾಗಿ ಆಯಿತು ಅಥವಾ ಪಾಪದ ನಿಮಿತ್ತವಾಗಿ ಆಯಿತು. ಪಾಪದ ನಿಮಿತ್ತವಾಗಿ ಆಗಿದ್ದರೆ ದೇವರ ಮುಂದೆ ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ಅದನ್ನು ಒಪ್ಪಿಕೊಂಡು ಬಿಟ್ಟು ಅದನ್ನು ದೇವರ ಮುಂದೆ ಕ್ಷಮೆ ಕೇಳುವಾಗ ಮಾತ್ರವೇ. ಹಾಗಾಗಿ ಭಕ್ತನು ಮುಂದೆ ಮಾಡಿದ ಕಾರ್ಯವನ್ನು ನೋಡ್ರಿ. ಹೀಗಿರಲಿ, ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೇನೆ ಅಂದುಕೊಂಡು ನನ್ನ ಪಾಪವನ್ನು ಮರೆ ಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧಗಳನ್ನು ಪರಿಹರಿಸಿಬಿಟ್ಟು. ಇನ್ನೂ ಎಲುಬಿನಲ್ಲಿ ಬಾಧೆ ಅನುಭವಿಸ್ತದೆ, ಇನ್ನೂ ಮಾನಸಿಕವಾಗಿ ನರಳದೆ, ದೇವರನ್ನು ಶಿಕ್ಷಾಸ್ತದಿಂದ ಇನ್ನೂ ನರಳಾಡದೆ, ಶರೀರದ ಆರೋಗ್ಯವನ್ನು ದಿನದಿಂದ ದಿನಕ್ಕೆ ಕ್ಷೀಣವಾಗುವಂತೆ ಅದನ್ನು ಕಳಕೊಳ್ಳದೆ ಭಕ್ತನಿಗೆ ಎಚ್ಚರಿಕೆ ತೆಗೆದುಕೊಂಡು ಮಾಡಿದ್ದು, ದೇವರ ಮುಂದೆ ಹೋಗಿ ದೇವರ ಸಂತೆಯಲ್ಲಿ ಒಪ್ಪಿಕೊಳ್ತಾನೆ ಎಂಬುದಾಗಿ ನೇರವಾಗಿ ಬಂದು ಒಂದು ಪಾಪವನ್ನು ಬಿಡದೆ ದೇವರ ಮುಂದೆ ಎಲ್ಲವನ್ನ ಒಪ್ಪಿಕೊಳ್ತಾನೆ. ತಾನು ಮಾಡಿದ ಎಲ್ಲ ದೋಷಗಳನ್ನ ಆತನು ದೇವರಿಗೆ ತಿಳಿಸ್ತಾನೆ. ದೇವರಿಗೆ ಸ್ತೋತ್ರ. ಅದರ ಮುಂದಿನ ಪರಿಣಾಮವನ್ನು ಸ್ಪಷ್ಟವಾಗಿ ಬರೆದಿದ್ದಾನೆ. ನಿನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟು. ಆಗ ದೇವರು ಇವನ ಕ್ರಿಯೆಯಲ್ಲಿ ಮಾಡಿದ್ದು ಸ್ವಭಾವದಲ್ಲಿರುವಂಥ ಪಾಪಗಳನ್ನೆಲ್ಲ ಕ್ಷಮಿಸಿದ್ದಾನೆ ಅನ್ನುವಂಥ ಅನುಭವನ ಈತನು ಬರೀತಿದ್ದಾನೆ. ಪ್ರಿಯರೇ, ಪಾಪದ ನಿಮಿತ್ತವೇ ಶರೀರದಲ್ಲಿ ಬಾಧೆ, ಪಾಪದ ನಿಮಿತ್ತವೇ ಎಲುಬುಗಳಲ್ಲಿ ಬಾಧೆ, ಪಾಪದ ನಿಮಿತ್ತವೇ ಮಾನಸಿಕ ಬಾಧೆ, ಪಾಪದ ನಿಮಿತ್ತವೇ ನಾನಾ ತಾಳಲಾರದ ಭಾರವನ್ನು ಅನುಭವಿಸ್ತಿದ್ರೆ ಇನ್ನೂ ತಡ ಮಾಡದೆ ಮಾಡಲೇಬೇಕಾದದ್ದು ಪ್ರತ್ಯೇಕವಾಗಿ ದೇವರ ಸನ್ನಿಧಿಗೆ ಹೋಗಿ, ಸಾಧ್ಯವಿದ್ದರೆ ಉಪವಾಸದಲ್ಲಿ ಹೋಗಿ ದೇವರ ಮುಂದೆ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ದೇವರ ಮುಂದೆ ಕ್ಷಮೆ ಕೇಳುವಂಥದ್ದು ನಮ್ಮ ಮುಂದಿರುವಂಥ ಏಕೈಕ ಆಯ್ಕೆ. ಪಾಪಗಳನ್ನ ಕ್ಷಮಿಸುವ ದೇವರು ನಮಗಿದ್ದಾನೆ. ಆತನ ಎದುರು ತಡ ಮಾಡದೆ, ಯಾವ ಸೋಮಾರಿತನವಿಲ್ಲದೆ ಹೋಗಿ ನಮ್ಮ ಪಾಪವನ್ನು ಒಪ್ಪಿಕೊಳ್ಬೇಕಾಗ್ತದೆ. ಕ್ಷಮಿಸುವ ದೇವರು ನಿಶ್ಚಯವಾಗಿ ನಮ್ಮ ಪಾಪವನ್ನು ಕ್ಷಮಿಸ್ತಾನೆ. ಆತನು ಕ್ಷಮಿಸುವಾಗ ಎಲ್ಲ ಬಾಧೆಗಳು ನಮ್ಮನ್ನು ಬಿಟ್ಟು ಹೋಗಲೇಬೇಕು. ಮಾನಸಿಕ ಬಾಧೆಯು ಬಿಟ್ಟು ಹೋಗಬೇಕು, ಎಲುಬಿನಲ್ಲಿರುವಂಥ ಬಾಧೆಯು ಬಿಟ್ಟು ಹೋಗಬೇಕು, ನಮ್ಮ ಮೇಲಿರುವಂಥ ಭಾರವು ನಮ್ಮನ್ನು ಬಿಟ್ಟು ಹೋಗಬೇಕು, ಮತ್ತು ಶರೀರದಲ್ಲಿ ಅನುಭವಿಸುವ ವಿವಿಧ ಬಾಧೆಗಳು ನಮ್ಮನ್ನು ಬಿಟ್ಟು ಹೋಗಬೇಕು. ಅದಕ್ಕೆ ಮೂಲ ಕಾರಣ ಪಾಪ ಬಿಟ್ಟು ಹೋಗಿದೆ. ಪಾರ್ಶ್ವ ರೋಗಿನ ಯೇಸು ಕ್ಷಮಿಸಿದ ಕೂಡಲೇ ಅವನು ಗುಣವಾದ. ಪಾಪದಿಂದಲೇ ಬಂದ ಬಾಧೆಗಳು ಪಾಪ ಕ್ಷಮಾಪಣೆ ನಿಮಿತ್ತವೇ ಅದು ಗುಣವಾಗಬೇಕು ಅಥವಾ ಅದು ಪರಿಹಾರವಾಗಬೇಕು. ಎಚ್ಚರಿಕೆಯಿಂದ ದೇವರ ಮುಂದೆ ನಾವು ಬರೋಣ. ಕರ್ತನೆ ವಾಕ್ಯಗಳಲ್ಲಿ ನಮಗೆ ಕೊಡುವಂಥ ಒಳ್ಳೆಯ ಅರಿವಿಗಾಗಿ ನಿನಗೆ ಸ್ತೋತ್ರ. ಪಾಪನ ಅರಿಕೆ ಮಾಡದೆ ಇದ್ದದ್ರಿಂದ ದಿನವೆಲ್ಲ ನರಳಾಟ, ಇದು ಮಾನಸಿಕ ನರಳಾಟ ಸ್ವಾಮಿ. ಇದರ ನಿಮಿತ್ತ ಎಲುಬುಗಳು ಸವಿದು ಹೋಗುವಂಥದ್ದು, ಇದರಿಂದ ನಿನ್ನ ಶಿಕ್ಷಾಸ್ತು ನಮ್ಮ ಮೇಲೆ ಭಾರವಾಗಿರುವಂಥದ್ದು, ಮತ್ತು ಶರೀರದ ಸಾರವೆಲ್ಲ ಬತ್ತಿ ಹೋಗುವಂಥದ್ದು. ಕರ್ತನೆ, ಇಂಥ ಪರಿಸ್ಥಿತಿಯಲ್ಲಿ ಇನ್ನೂ ನಾವು ನಮ್ಮ ಪಾಪವನ್ನು ಬಚ್ಚಿಟ್ಟುಕೊಳ್ಳದೆ ಕರ್ತನೆ ನಿನ್ನ ಸಮ್ಮುಖಕ್ಕೆ ಬಂದು ಅದನ್ನು ನಾವು ಯಥಾರ್ಥವಾಗಿ ಒಪ್ಪಿಕೊಳ್ತೇವೆ ಸ್ವಾಮಿ. ಒಂದನ್ನು ಮರೆ ಮಾಡದೆ ನಮ್ಮ ದೋಷಗಳನ್ನೆಲ್ಲ ನಿನಗೆ ತಿಳಿಸ್ತೇವೆ. ಪಾಪಗಳನ್ನ ಕ್ಷಮಿಸುವ ನಂಬಿಗಸ್ತನಾದ ದೇವರೇ, ನಮ್ಮ ಪಾಪ ಅಪರಾಧಗಳನ್ನೆಲ್ಲ ಪರಿಹರಿಸುವ ದೇವರೇ, ಕರ್ತನೆ ನೀನು ನಮಗೆ ಈಗ ನೆರವಾಗು ಸ್ವಾಮಿ. ಪಾಪದಿಂದಲೇ ಬಂದ ಪ್ರತಿಯೊಂದು ಕಷ್ಟ ನಷ್ಟಗಳು ನಮ್ಮ ಶರೀರವನ್ನು, ನಮ್ಮ ಜೀವಿತವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮನೆಯನ್ನು ಬಿಟ್ಟು ಹೋಗುವಂತೆ ನಿನ್ನ ಮುಂದೆ ಅರಿಕೆ ಮಾಡ್ತೇವೆ. ವೈಯಕ್ತಿಕವಾಗಿ ಪಾಪ ಮಾಡಿದ್ರೆ ವೈಯಕ್ತಿಕವಾಗಿ ನಾವು ಮುಂದೆ ಅರಿಕೆ ಮಾಡ್ತೇವೆ, ಅಥವಾ ಕುಟುಂಬವಾಗಿ ಪಾಪ ಮಾಡಿದರೆ ಕುಟುಂಬವಾಗಿ ನಾವು ಅರಿಕೆ ಮಾಡ್ತೇವೆ, ಅಥವಾ ಇತರ ವ್ಯಕ್ತಿಯೊಂದಿಗೆ ಕೈ ಜೋಡಿಸಿ ಪಾಪ ಮಾಡಿದರೆ ಆ ವ್ಯಕ್ತಿಯೊಂದಿಗೆ ಸೇರಿ, ಅಥವಾ ಒಂದು ವೇಳೆ ಆ ವ್ಯಕ್ತಿಗೆ ಮನಸ್ಸಿಲ್ಲದೆ ಹೋದರೆ ನಾನು ಪ್ರತ್ಯೇಕವಾಗಿ ನಿನ್ನ ಮುಂದೆ ಪಾಪ ಅರಿಕೆ ಮಾಡ್ತೇನೆ. ಕರ್ತನೆ, ನಮ್ಮನ್ನು ನಡೆಸು. ಪಾಪದಿಂದ ಬಂದ ಪರಿಣಾಮಗಳಿಂದ ನಮಗೆ ಬಿಡುಗಡೆ ಕೊಡು. ನಿನ್ನ ನೀತಿ ನಮಗೆ ಬೇಕು, ನಿನ್ನ ಆಶೀರ್ವಾದಗಳು ನಮಗೆ ಬೇಕು. ನಮ್ಮ ದೇಹದಲ್ಲಿ ಆರೋಗ್ಯ, ನಮ್ಮ ಮನಸ್ಸಿನಲ್ಲಿ ಆರೋಗ್ಯ ನಮಗೆ ತಿರುಗಿ ಬೇಕು. ನಿನ್ನೊಂದಿಗೆ ಐಕ್ಯತೆ ಒಡನಾಟ ನಮಗೆ ಬೇಕು. ಹೀಗೆ ಬೇಡುವ ತವಕಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.